ಕಚೇರಿನಲ್ಲಿ ಮೀಟ್ ಮಾಡಿದಾರಲ್ಲ ಇವ್ರೆ, ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂಥ ಮಂತ್ರಿ ಸಿ ಆರ್ ಪಾಟೀಲ್ ಅವ್ರಿಗೆ ಮೀಟ್ ಮಾಡಿದೆ, ಸೋಮಣ್ಣ ಅವ್ರಿಗೆ ಮೀಟ್ ಮಾಡಿದೆ. ಅಂದರೆ ನಾನು BJP ಸೇರ್ತಾ ಇದ್ದೀನ ಅಥವಾ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಯೋಜನೆಗಳು ಬಗ್ಗೆ ನಾನು ಚರ್ಚೆನೇ ಮಾಡಬಾರ್ದು, ಅಥವಾ ನಮ್ಮ ಯಾರು ಶಾಸಕರು, ಸಂಸದರು ಅಥವಾ ಮಂತ್ರಿಗಳು ಹೋಗಲೇಬಾರ್ದಾ? ಮತ್ತು ನೀವೇ ಹೇಳ್ತೀರಾ ಕೇಂದ್ರ ಸರ್ಕಾರದಿಂದ ಏನು ತಂದಿಲ್ಲ ಅಂತ ಹೇಳ್ತೀರಾ. ಹೋದರೆ ನೀವು ಟೀ ಯಾಕೆ ಕುಡಿತೀರಾ, ಕಾಫಿ ಯಾಕೆ ಕುಡಿತೀರಾ ಅವ್ರ ಜೊತೆ ಅಂತ ಕೇಳ್ತೀರಾ. ಏನು ಮಾಡೋದು? ನೀವೇ ಒಂದು ನಮಗೆ ಮಾರ್ಗಸೂಚಿಗಳು ಕೊಟ್ಬಿಡಿ, ಅದ್ರ ತಕ್ಕಂಗೆ ನಾವು ನಡ್ಕೊತೀವಿ. ನೋಡಿ, JDS ಅವರು ಕ್ಲೋಸ್ ಚಾಪ್ಟರ್ ಇಲ್ಲಿ, ಹೌದಾ ಇಲ್ವಾ? ಇಲ್ಲಿ ಪಾಪ ಸದನದಲ್ಲಿ ಯಾರೂ ಇಲ್ಲ ಅವರಿಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಕಾದು ನೋಡಿ. ಯಾಕಿನ್ನ ಇಷ್ಟು ಬೇಗ ಡಿಸಿಷನ್ ತಗೋತೀರಾ? ಆಗುತ್ತೆ, ಯಾಕಾಗೋದಿಲ್ಲ ಹೇಳಿ? ಎಲ್ಲರಿಗೂ ಅವರವ್ರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಲ್ವಾ? ನನಗಿರ್ಬೋದು, ಅವರಿಗಿರ್ಬೋದು. ವಿ ವಿಲ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಅವರ್ ಫ್ಯೂಚರ್, ಫಾರ್ ದ ಫ್ಯೂಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ, ಹೌದಾ ಇಲ್ಲ? ನೋಡೋಣ. ಸರಿ, ರೀ ಅವಾಗೆಲ್ಲ ಬೀದಿಗಿಳಿದಿದ್ರು, ಅವಾಗೆಲ್ಲ ಅನಂತಕುಮಾರ್ ಹೆಗಡೆ ಅವ್ರಿಗೆ ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ. ಅವಾಗ ಯಾಕೆ ಇದು ಪ್ರೀತಿ ಬಂದಿಲ್ಲ ಸಂವಿಧಾನದ ಬಗ್ಗೆ? ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ಬಿಟ್ಟು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಎಷ್ಟು ಜನ MP ಗಳು, ಯಾರು ನಿಮ್ಮ ಅಭ್ಯರ್ಥಿಗಳು ಹೇಳಿದಾಗ ಅವಾಗ ಏನು ಮಾಡಿದ್ರಿ ನೀವು? ಸಂವಿಧಾನ ಬದಲಾವಣೆ ಆಗಬೇಕು ನೋಡಿ. DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಕಷ್ಟು ಬಾರಿ ಸಂವಿಧಾನದ ಬಗ್ಗೆ ಇರ್ಬೋದು, ಅಥವಾ ಒಳ ಮೀಸಲಾತಿ ಬಗ್ಗೆ ಇರ್ಬೋದು, ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು, ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ಸ್ ಆಗಿವೆ ಸುಪ್ರೀಂ ಕೋರ್ಟ್ನಲ್ಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿದೆ. ಅವಶ್ಯಕತೆ ಇದ್ದರೆ ಕಾನ್ಸ್ಟಿಟ್ಯೂಷನಲ್ಲೇ ಅಮೆಂಡ್ಮೆಂಟ್ ತರೋಕ್ಕೂ ಕೂಡ ಅವಕಾಶ ಇದೆ ಅಂತ ಅವ್ರು ಹೇಳಿರೋದು ಅರ್ಥ. ಈಗ ತಿದ್ದುಪಡಿಗೆ ಬದಲಾವಣೆಗಿದೆ ಭಾಳ ನೋಡಿ. ಅವರಿಗೆ ಸಮರ್ಥನೆ ಅಲ್ಲ, ಅವ್ರು ಹೇಳೇ ಇಲ್ಲ ಅಂತ ಅವ್ರು ಹೇಳಿದಾರಲ್ಲ. ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ವಿಡಿಯೋನು ಚೆಕ್ ಮಾಡಾಗಿದೆ, ಅವರು ಸ್ಪಷ್ಟನೆ ಕೊಟ್ಟಾಗಿದೆ. BJP ಅವ್ರ ಹತ್ರ ನಾವು ಸಂವಿಧಾನದ ಬಗ್ಗೆ ಕಲಿಯಕ್ಕಿದ್ಯಾ ಹೇಳಿ? ಇವರೇ ತಾನೇ. ಆಬ್ಸಲ್ಯೂಟ್ಲಿ ನಮ್ಮ ಪಕ್ಷದ ನಿಲುವು ಮೊದಲಿಂದಾನು ಕೂಡ ಅದೇ ಇರೋದು, ಇವಾಗಲೂ ಅದೇ ಇದೆ, ಮುಂದೆ ಕೂಡ ಅದೇ ಇರುತ್ತೆ. ತಿದ್ದುಪಡಿ ಈಗ 371J ತಂದಿಲ್ವೇನ್ರಿ ನಾವು? ಬದಲಾವಣೆನಾ? ತಿದ್ದುಪಡಿ ಅಲ್ವಾ ಅದು? ನಮ್ಮ ಸಂವಿಧಾನ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದರು ದಟ್ ಇಟ್ ಈಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ತಕ್ಕಂಗೆ ಇತ್ತು ಅದು. ಸಂದರ್ಭಿಕವಾಗಿ ನಾವು ಕಾಲಕ್ಕೆ ಏನು ನಮಗೆ ಬೇಕಾಗಿದೆ ಅದನ್ನು ನಾವು ತಿದ್ದುಪಡಿಗಳು ಮಾಡ್ಕೋಬೋದು ಸಂದರ್ಭದ ಪ್ರಕಾರ ಅಂತ. ಇಟ್ಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರಿಟರ್ನ್ ಆ್ಯಂಡ್ ಲಿವಿಂಗ್ ಡಾಕ್ಯುಮೆಂಟ್. ಅದು BJP ಅವರು ಅರ್ಥ ಮಾಡ್ಕೊಂಡಿಲ್ಲ. ಇವರೇ ತಾನೇ 150 ಬಾರಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿ ಮನುಸ್ಮೃತಿ ನಮ್ಮ ಸಂವಿಧಾನ ಇರಬೇಕು ಅಂತ ಹೇಳಿದ್ದು. ಇವ್ರ ಹತ್ರ ನಾವು ಕಲಿಬೇಕಾ? ಇವರು ಯಾವಾಗವಾಗ ಮೋದಿಯವರು ಹೋಗಿ ಸಂವಿಧಾನಕ್ಕೆ ಕತ್ತು ಬಗ್ಸಿದ್ದಾರೆ, ಸಂವಿಧಾನ ಕೊಗ್ಗಲೆ ಆಗಿದೆ. ಯಾರು ಸಂವಿಧಾನ ಬದಲಾವಣೆ ಮಾಡುವ ಇಂಟೆಂಟ್ ಇದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಒಂದ್ಸರಿ ಅಲ್ಲ, ಒಂದು ನಿಮಿಷ ಕೇಳಿ ಸರ್. ನೀವು ನೋಡಿ, ನೀವನ ಇತಿಹಾಸ ಓದ್ಕೊಳ್ಳಿ, ಇದು ನಮ್ಗಾನ ಕೊಡಿ. ನೀವಂದ್ರೆ BJP ಅವರು ಆಯ್ತು ರೀ. ರಾಮ ಜಾಯ್ಸ್ ಯಾರು? ಒಂದು ನಿಮಿಷ ಕೇಳಿ. ಭಾಳ ಸ್ಪಷ್ಟವಾಗಿ ನಮಗೆ ನೀವು ಕೇಳೋಕ್ಕೆ ರೆಡಿ ಇಲ್ಲ ಅಂದರೆ ನಾನೇನು ಹೇಳಿ? ನೋಡಿ, ನಮಗೆ 400 ಸೀಟ್ ಕೊಡಿ, ನಮಗೆ ರಾಜ್ಯಸಭೆದಲ್ಲೂ ನಮಗೆ ಬೆಂಬಲ ಸಿಗ್ತದೆ. ಏನು ನಮಗೆ ಏನಂತಾರಪ್ಪ, ನಮ್ಗೆ ಬಹುಮತ ಸಿಗುತ್ತೆ, ಲೋಕಸಭೆದಲ್ಲೂ ಬಹುಮತ ಸಿಗುತ್ತೆ. ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾರ ಇಲ್ಲ ಅವ್ರ ಅಭ್ಯರ್ಥಿಗಳು? ಎಷ್ಟು ಜನ ಹೇಳಿದ್ದಾರೆ? ನಾನು ನಿಮ್ಗೆ 20 ಅಭ್ಯರ್ಥಿಗಳು ನಾನು ನಿಮ್ಗೆ ವಿಡಿಯೋ ಕೊಡ್ತೀನಿ. ಯಾಕೆ? ಅದಕ್ಕೆ ಅಲ್ವಾ ಜನ ಶಿಕ್ಷೆ ಕೊಟ್ಟಿದ್ದು. ಆ ಇಂಟೆಂಟ್ ಇತ್ತು ಭಾಳ ಸ್ಪಷ್ಟವಾಗಿ. ಅಬ್ಕಿ ಬಾರ್ 400 ಬಾರ್ ಸ್ಲೋಗನ್ ಕೊಟ್ಟಿರೋದೇ ಸಂವಿಧಾನ ಬದಲಾವಣೆಗೆ ಅಂದ್ಬಿಟ್ಟು. ನಾನಲ್ಲ, ಕಾಂಗ್ರೆಸ್ನವರಲ್ಲ, BJPಯ ಅಭ್ಯರ್ಥಿಗಳು ಹೇಳಿದ್ದು. ಈಗ ಈ ಸದನದಲ್ಲಿ ನಿಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ ಹೇಳ್ತೀರಾ, ಅದೇ ಹೇಳೋದು ಫ್ಯಾಷನ್ ಆಗಿಬಿಟ್ಟಿದೆ. ಇಷ್ಟು ಬಾರಿ ದೇವ್ರ ಹೆಸರು ಹೇಳಿದಿದ್ರೆ ನಿಮ್ಗೆ ಮೋಕ್ಷನ ಸಿಗ್ತಾ ಇತ್ತು ಅನ್ನೋದು ಇಂಟೆನ್ಷನ್ ಏನ್ರಿ? ಹೌದು, ಮಾಡಿಲ್ಲ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದ ಸ್ಟ್ರೆಂತ್. 400 ಪಾರ್ ಆಗಿದ್ದಿದ್ರೆ ಇವ್ರು ಮಾಡ್ತಾ ಇದ್ರು. ನಾವು ಆಗ್ಲಿಕ್ಕೆ ಬಿಟ್ಟಿಲ್ಲ. ಜನರ ಪ್ರಬುದ್ಧತೆ ಇತ್ತು, ಆಗ್ಲಿಕ್ಕೆ ಬಿಟ್ಟಿಲ್ಲ. ಈಗ ಸಂವಿಧಾನದ ಬಗ್ಗೆ ಇಲ್ಲೇ ಚರ್ಚೆ ಮಾಡಕ್ಕೆ ರೆಡಿ ಇದೀವಲ್ಲ.
ಕಚೇರಿನಲ್ಲಿ ಮೀಟ್ ಮಾಡಿದಾರಲ್ಲ ಇವ್ರೆ, ಕಚೇರಿನಲ್ಲಿ ಮೀಟ್ ಮಾಡಿದ್ರೆ ತಪ್ಪೇನಿದೆ, ಅದರ್ಥ ಆಗಿಲ್ಲ. ಈಗ ಮೊನ್ನೆ ನಾನು ಹೋಗಿ ನಮ್ಮ ಸಂಬಂಧಪಟ್ಟಂಥ ಮಂತ್ರಿ ಸಿ ಆರ್ ಪಾಟೀಲ್ ಅವ್ರಿಗೆ ಮೀಟ್ ಮಾಡಿದೆ, ಸೋಮಣ್ಣ ಅವ್ರಿಗೆ ಮೀಟ್ ಮಾಡಿದೆ. ಅಂದರೆ ನಾನು ಬಿ ಜೆ ಪಿ ಸೇರ್ತಾ ಇದ್ದೀನ ಅಥವಾ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂಥ ಯೋಜನೆಗಳು ಬಗ್ಗೆ ನಾನು ಚರ್ಚೆನೇ ಮಾಡಬಾರ್ದು, ಅಥವಾ ನಮ್ಮ ಯಾರು ಶಾಸಕರು, ಸಂಸದರು ಅಥವಾ ಮಂತ್ರಿಗಳು ಹೋಗಲೇಬಾರ್ದಾ? ಮತ್ತು ನೀವೇ ಹೇಳ್ತೀರಾ ಕೇಂದ್ರ ಸರ್ಕಾರದಿಂದ ಏನು ತಂದಿಲ್ಲ ಅಂತ ಹೇಳ್ತೀರಾ. ಹೋದರೆ ನೀವು ಟೀ ಯಾಕೆ ಕುಡಿತೀರಾ, ಕಾಫಿ ಯಾಕೆ ಕುಡಿತೀರಾ ಅವ್ರ ಜೊತೆ ಅಂತ ಕೇಳ್ತೀರಾ. ಏನು ಮಾಡೋದು, ನೀವೇ ಒಂದು ನಮಗೆ ಮಾರ್ಗಸೂಚಿಗಳು ಕೊಟ್ಬಿಡಿ, ಅದ್ರ ತಕ್ಕಂಗೆ ನಾವು ನಡ್ಕೊತೀವಿ. ನೋಡಿ, JDS ಅವರು ಕ್ಲೋಸ್ ಚಾಪ್ಟರ್ ಇಲ್ಲಿ, ಹೌದಾ ಇಲ್ವಾ? ಇಲ್ಲಿ ಪಾಪ ಸದನದಲ್ಲಿ ಯಾರೂ ಇಲ್ಲ ಅವರಿಗೆ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತ ಕಾದು ನೋಡಿ. ಯಾಕಿನ್ನ ಇಷ್ಟು ಬೇಗ ಡಿಸಿಷನ್ ತಗೋತೀರಾ? ಆಗುತ್ತೆ, ಯಾಕಾಗೋದಿಲ್ಲ ಹೇಳಿ? ಎಲ್ಲರಿಗೂ ಅವರವ್ರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಅಲ್ವಾ? ನನಗಿರ್ಬೋದು, ಅವರಿಗಿರ್ಬೋದು. ವಿ ವಿಲ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಅವರ್ ಫ್ಯೂಚರ್, ಫಾರ್ ದ ಫ್ಯೂಚರ್ ಆಫ್ ಅವರ್ ಕಾನ್ಸ್ಟಿಟ್ಯೂಯೆನ್ಸಿ, ಹೌದಾ ಇಲ್ಲ? ನೋಡೋಣ. ಸರಿ, ರೀ ಅವಾಗೆಲ್ಲ ಬೀದಿಗಿಳಿದಿದ್ರು, ಅವಾಗೆಲ್ಲ ಅನಂತಕುಮಾರ್ ಹೆಗಡೆ ಅವ್ರಿಗೆ ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ, ಅವಾಗ ಯಾಕೆ ಇದು ಪ್ರೀತಿ ಬಂದಿಲ್ಲ ಸಂವಿಧಾನದ ಬಗ್ಗೆ? ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ಬಿಟ್ಟು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಎಷ್ಟು ಜನ MP ಗಳು, ಯಾರು ನಿಮ್ಮ ಅಭ್ಯರ್ಥಿಗಳು ಹೇಳಿದಾಗ ಅವಾಗ ಏನು ಮಾಡಿದ್ರಿ ನೀವು? ಸಂವಿಧಾನ ಬದಲಾವಣೆ ಆಗ್ಬೇಕು ನೋಡಿ. DK ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಾಕಷ್ಟು ಬಾರಿ ಸಂವಿಧಾನದ ಬಗ್ಗೆ ಇರ್ಬೋದು, ಅಥವಾ ಒಳ ಮೀಸಲಾತಿ ಬಗ್ಗೆ ಇರ್ಬೋದು, ಬೇರೆ ವಿಚಾರಗಳ ಬಗ್ಗೆ ಇರ್ಬೋದು, ಕಾನ್ಸ್ಟಿಟ್ಯೂಷನಲ್ ಜಡ್ಜ್ಮೆಂಟ್ಸ್ ಆಗಿವೆ ಸುಪ್ರೀಂ ಕೋರ್ಟ್ನಲ್ಲಿ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಗಿದೆ. ಅವಶ್ಯಕತೆ ಇದ್ದರೆ ಕಾನ್ಸ್ಟಿಟ್ಯೂಷನಲ್ಲೇ ಅಮೆಂಡ್ಮೆಂಟ್ ತರೋಕ್ಕೂ ಕೂಡ ಅವಕಾಶ ಇದೆ ಅಂತ ಅವ್ರು ಹೇಳಿರೋದು ಅರ್ಥ. ಈಗ ತಿದ್ದುಪಡಿಗೆ ಬದಲಾವಣೆಗಿದೆ ಭಾಳ ನೋಡಿ. ಅವರಿಗೆ ಸಮರ್ಥನೆ ಅಲ್ಲ, ಅವ್ರು ಹೇಳೇ ಇಲ್ಲ ಅಂತ ಅವ್ರು ಹೇಳಿದಾರಲ್ಲ. ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ವಿಡಿಯೋನು ಚೆಕ್ ಮಾಡಾಗಿದೆ, ಅವರು ಸ್ಪಷ್ಟನೆ ಕೊಟ್ಟಾಗಿದೆ. BJP ಅವ್ರ ಹತ್ರ ನಾವು ಸಂವಿಧಾನದ ಬಗ್ಗೆ ಕಲಿಯಕ್ಕಿದ್ಯಾ ಹೇಳಿ? ಇವರೇ ತಾನೇ. ಅಬ್ಸಲ್ಯೂಟ್ಲಿ ನಮ್ಮ ಪಕ್ಷದ ನಿಲುವು ಮೊದಲಿಂದಾನು ಕೂಡ ಅದೇ ಇರೋದು, ಇವಾಗಲೂ ಅದೇ ಇದೆ, ಮುಂದೆ ಕೂಡ ಅದೇ ಇರುತ್ತೆ. ತಿದ್ದುಪಡಿ ಈಗ 371J ತಂದಿಲ್ವೇನ್ರಿ ನಾವು? ಬದಲಾವಣೆನಾ? ತಿದ್ದುಪಡಿ ಅಲ್ವಾ ಅದು? ನಮ್ಮ ಸಂವಿಧಾನ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಹೇಳಿದರು ದಟ್ ಇಟ್ ಈಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ತಕ್ಕಂಗೆ ಇತ್ತು ಅದು. ಸಂದರ್ಭಿಕವಾಗಿ ನಾವು ಕಾಲಕ್ಕೆ ಏನು ನಮಗೆ ಬೇಕಾಗಿದೆ ಅದನ್ನು ನಾವು ತಿದ್ದುಪಡಿಗಳು ಮಾಡ್ಕೋಬೋದು ಸಂದರ್ಭದ ಪ್ರಕಾರ ಅಂತ. ಇಟ್ಸ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರಿಟರ್ನ್ ಆ್ಯಂಡ್ ಲಿವಿಂಗ್ ಡಾಕ್ಯುಮೆಂಟ್. ಅದು BJP ಅವರು ಅರ್ಥ ಮಾಡ್ಕೊಂಡಿಲ್ಲ. ಇವರೇ ತಾನೇ 150 ಬಾರಿ ರಾಮಲೀಲಾ ಮೈದಾನದಲ್ಲಿ ಪ್ರತಿಭಟನೆ ಮಾಡಿ ಮನುಸ್ಮೃತಿ ನಮ್ಮ ಸಂವಿಧಾನ ಇರಬೇಕು ಅಂತ ಹೇಳಿದ್ದು. ಇವ್ರ ಹತ್ರ ನಾವು ಕಲಿಬೇಕಾ? ಇವರು ಯಾವಾಗವಾಗ ಮೋದಿಯವರು ಹೋಗಿ ಸಂವಿಧಾನಕ್ಕೆ ಕತ್ತು ಬಗ್ಸಿದ್ದಾರೆ, ಸಂವಿಧಾನ ಕೊಗ್ಗಲೆ ಆಗಿದೆ. ಯಾರು ಸಂವಿಧಾನ ಬದಲಾವಣೆ ಮಾಡುವ ಇಂಟೆಂಟ್ ಇದೆ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ. ಒಂದ್ಸರಿ ಅಲ್ಲ, ಒಂದು ನಿಮಿಷ ಕೇಳಿ ಸರ್. ನೀವು ನೋಡಿ, ನೀವನ ಇತಿಹಾಸ ಓದ್ಕೊಳ್ಳಿ, ಇದು ನಮ್ಗಾನ ಕೊಡಿ. ನೀವಂದ್ರೆ BJP ಅವರು ಆಯ್ತು ರೀ. ರಾಮಜಾಯ್ಸ್ ಯಾರು? ಒಂದು ನಿಮಿಷ ಕೇಳಿ. ಭಾಳ ಸ್ಪಷ್ಟವಾಗಿ ನಮಗೆ ನೀವು ಕೇಳೋಕ್ಕೆ ರೆಡಿ ಇಲ್ಲ ಅಂದರೆ ನಾನೇನು ಹೇಳಿ? ನೋಡಿ, ನಮಗೆ 400 ಸೀಟ್ ಕೊಡಿ, ನಮಗೆ ರಾಜ್ಯಸಭೆದಲ್ಲೂ ನಮಗೆ ಬೆಂಬಲ ಸಿಗ್ತದೆ. ಏನು ನಮಗೆ ಏನಂತಾರಪ್ಪ, ನಮ್ಗೆ ಬಹುಮತ ಸಿಗುತ್ತೆ, ಲೋಕಸಭೆದಲ್ಲೂ ಬಹುಮತ ಸಿಗುತ್ತೆ. ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದಾರ ಇಲ್ಲ ಅವ್ರ ಅಭ್ಯರ್ಥಿಗಳು? ಎಷ್ಟು ಜನ ಹೇಳಿದ್ದಾರೆ? ನಾನು ನಿಮ್ಗೆ 20 ಅಭ್ಯರ್ಥಿಗಳು ನಾನು ನಿಮ್ಗೆ ವಿಡಿಯೋ ಕೊಡ್ತೀನಿ. ಯಾಕೆ? ಅದಕ್ಕೆ ಅಲ್ವಾ ಜನ ಶಿಕ್ಷೆ ಕೊಟ್ಟಿದ್ದು. ಆ ಇಂಟೆಂಟ್ ಇತ್ತು ಭಾಳ ಸ್ಪಷ್ಟವಾಗಿ. ಅಬ್ಕಿ ಬಾರ್ 400 ಬಾರ್ ಸ್ಲೋಗನ್ ಕೊಟ್ಟಿರೋದೇ ಸಂವಿಧಾನ ಬದಲಾವಣೆಗೆ ಅಂದ್ಬಿಟ್ಟು. ನಾನಲ್ಲ, ಕಾಂಗ್ರೆಸ್ನವರಲ್ಲ, BJPಯ ಅಭ್ಯರ್ಥಿಗಳು ಹೇಳಿದ್ದು. ಈಗ ಈ ಸದನದಲ್ಲಿ ನಿಮ್ಮ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ ಹೇಳ್ತೀರಾ, ಅದೇ ಹೇಳೋದು ಫ್ಯಾಷನ್ ಆಗಿಬಿಟ್ಟಿದೆ. ಇಷ್ಟು ಬಾರಿ ದೇವ್ರ ಹೆಸರು ಹೇಳಿದಿದ್ರೆ ನಿಮ್ಗೆ ಮೋಕ್ಷನ ಸಿಗ್ತಾ ಇತ್ತು ಅನ್ನೋದು ಇಂಟೆನ್ಷನ್ ಏನ್ರಿ? ಹೌದು, ಮಾಡಿಲ್ಲ. ಯಾಕಂದ್ರೆ ದೇ ಡೋಂಟ್ ಹ್ಯಾವ್ ದ ಸ್ಟ್ರೆಂತ್. 400 ಪಾರ್ ಆಗಿದ್ದಿದ್ರೆ ಇವ್ರು ಮಾಡ್ತಾ ಇದ್ರು. ನಾವು ಆಗ್ಲಿಕ್ಕೆ ಬಿಟ್ಟಿಲ್ಲ. ಜನರ ಪ್ರಬುದ್ಧತೆ ಇತ್ತು, ಆಗ್ಲಿಕ್ಕೆ ಬಿಟ್ಟಿಲ್ಲ. ಈಗ ಸಂವಿಧಾನದ ಬಗ್ಗೆ ಇಲ್ಲೇ ಚರ್ಚೆ ಮಾಡಕ್ಕೆ ರೆಡಿ ಇದೀವಲ್ಲ.